ಬಂದು ಫಸ್ಟ್ ಟೈಮ್ ಕತೆ ಹೇಳಿದಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಈಗ ಇತ್ತೀಚೆಗೆ ಈ ಲೇಡಿ ಸೆಂಟಿಮೆಂಟ್ ಫಿಲಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಈ ಪಿಕ್ಚರ್ ಮತ್ತೆ ಲೇಡಿ ಸೆಂಟಿಮೆಂಟ್ 3 brothers and 3 daughters ಜೊತೆಲಿ 3 ತಾಯಿ 3 ಹೆಣ್ಮಕ್ಳ ಬಗ್ಗೆ ಒಂದು ಒಳ್ಳೆ ರೀತಿ ಕತೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ನಾನು ತುಂಬ ವಿಲನ್ಸು ಎಲ್ಲರ ಜೊತೆಲಿ ಇರ್ತೀನಿ. ಇದರಲ್ಲಿ ನಾನು ತುಂಬ ಲೇಡೀಸ್ ಜೊತೆಲಿ ರೌಂಡಪ್ ಮಾಡಿ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಡೈರೆಕ್ಟರ್ ಅಭಿಮಾನ್ ಅವರು ಡೈರೆಕ್ಷನ್ ಮಾಡ್ತಾಯಿದ್ದೆ. ಈಗ ಇತ್ತೀಚೆಗೆ ಹೊಸಬ್ರು ಡೈರೆಕ್ಷನ್ ಮಾಡುವಾಗ ನಾನು ಫೀಲಿಂಗ್ ರಿಯಲಿ ವೆರಿ ಹ್ಯಾಪಿ. ತುಂಬ ಅವ್ರ ಟೆಕ್ನಿಕಲಿ ಆಗಲಿ ಅವ್ರ ಯೋಚನೆ ಆಗಲಿ ತುಂಬ ಹೊಸತರ ಥರ ಇರುತ್ತೆ. ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ವರ್ಕಿಂಗ್ ವಿತ್ ದೆಮ್. ಆ್ಯಂಡ್ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಖ್ಯವಾಗಿ ನಾನು ಬಾಬಾ ತುಂಬ ಬಾಬಾ ಭಕ್ತಿ. ಸೊ ಇವರು ಫಸ್ಟ್ ಟೈಮ್ ನೋಡುವಾಗ ಇವ್ರ ಕೈ ಟ್ಯಾಟೂ ನೋಡ್ಬಿಟ್ಟು ನಾನು ಶಿಫ್ಟ್ ನೋಡಿ. ಸೊ ಈ ಸೋ ಮಚ್ ಇದು ಬಾಬಾ ನನಗೆ ಅವ್ರ ಕಥೆಯಲ್ಲಿ ಬರೀ ಟ್ಯಾಟೂ ನೋಡ್ತಾರೆ. ಬಟ್ ನಿಜವಾಗ್ಲೂ ಈವನ್ ಭವ್ಯ ಆಲ್ಸೋ ಬಾಬಾ ದಿಸ್ ಥಿಂಗ್. ಸೊ ನಾವೆಲ್ಲ ಬಾಬಾ ಸೇರಿ ಒಳ್ಳೆ ಪಿಕ್ಚರ್ ಮಾಡ್ತಾ ಇದ್ವಿ. ಒಳ್ಳೆ ಸಪೋರ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮಾಡಬೇಕು ಅಂತ ನನಗೆ ಡೈರೆಕ್ಟ್ರು ಹೇಳಿದ್ರು, ಸ್ಟೋರಿ ಹೇಳಿ ಆಮೇಲೆ ಆ ಕ್ಯಾರೆಕ್ಟರ್ ನೀವು ಮಾಡಿದ್ರೇ ನ್ಯಾಯ ಸಿಗುತ್ತೆ ಅಂತ ಪ್ರೊಡ್ಯೂಸರ್ ಸಾರಿ ಹೇಳಿ ರಿಕ್ವೆಸ್ಟ್ ಮಾಡಿ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಚಿತ್ರದಲ್ಲಿ. ಸರಿ ಅಂತ ಒಪ್ಕೊಂಡು ಬೆಳಗ್ಗೆನೇ ಪೂಜೆ. ಬಟ್ ಬಾಬಾ ಸನ್ನಿಧಿಗೆ ನಾವೇನು ಬೆಂದು ಬಂದಿದ್ವಿ. ಇನ್ನೊಂದು ಒಳ್ಳೆ ವಿಷಯ ಏನಂದರೆ ನನ್ನ ಗೆಳತಿ ಮಹಾಲಕ್ಷ್ಮಿ ಇದು ನಾವು ಸೋಲಿಲ್ಲದ ಸರ್ದಾರ ರುಚಿಯಾಗಿತ್ತು ಅಂತ ಒಂದು ಚಿತ್ರಗಳಲ್ಲಿ ನಡೆಸಿ ಇವತ್ತು ನಾವು ಮೀಟ್ ಮಾಡ್ತಿದ್ದೀವಿ ರಿಲೇಟಿವ್ಸ್ಗೆ. ತುಂಬ ವರ್ಷ ನಂತರ ಮತ್ತೆ ಅದೊಂದು ಖುಷಿ. ನನಗೆ ಇವತ್ತು ನೋಡಿದ ತಕ್ಷಣ ತುಂಬ ಖುಷಿ ಆಗೋಯ್ತು. ಸೊ ನೈಸ್. ಅವ್ರ ಜೊತೆ ನಾನು ಮತ್ತೆ ನಾವು ಯಾರು ಬ್ರೇಕ್ ಜೊತೆ ಚಿತ್ರದಲ್ಲಿ ಎಲ್ಲ ನಾಯಕಿಯರು 4 ಜನ ಇರೋ 3 ಜನ ನಾಯಕಿಯರು 3 ಜನ ಹೀರೋಸ್ ಇದ್ದಾರೆ. ಇದೊಂದು ಸೆಂಟಿಮೆಂಟ್ ಮೂವಿ. ಎಲ್ಲ ತರಹದ ಒಂದು ಮಸಾಲೆ ಇರುವಂಥ ಈ ಒಂದು ಚಿತ್ರ. ಬಾಬಾ ಅವರ ಒಂದು ಅನುಗ್ರಹದಿಂದ ಈ ಚಿತ್ರ ಯಶಸ್ವಿ. ಈ ಕತೆ ಚಿತ್ರಕಥೆ ಎರಡೂ ಬಂದೆ 3 ವರ್ಷದಿಂದ ಈ ಕತೆ ಮಾಡಿರೋದು. ನನ್ನ ತಾಯಿ ಮತ್ತು ನನ್ನ ಮಗಳನ್ನ ಬೇಸ್ ಮಾಡಿ ಪಿಕ್ಚರ್ ಮಾಡಿರೋದು. ವಾಸ್ತವವಾಗಿ ಜನಗಳ ಮನೆಯಲ್ಲಿ ಏನು ನಡೀತಾ ಇದೆ ಅದನ್ನೇ ನಾವು ತೆರೆ ಮೇಲೆ ತೋರ್ಸಕ್ಕೆ ಹೊರಟಿದ್ದೀವಿ. ನಮ್ಮ ಅಭಿಮಾನವರು 6 ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ. ನನ್ನ ತಮ್ಮ ಇದ್ದಂಗೆ ಅವರು ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟನ್ನು ಹೊರಗಡೆ ತೊಗೊಂಡ್ಬರೋಕೆ ಯಾರಾದ್ರೂ ಒಬ್ರು ಬೇಕಲ್ಲ. ಈಗ ಡೈರೆಕ್ಟರ್ಗೆ ಯಾವ ಪಿಕ್ಚರ್ ಮಾಡಿದ್ಯಪ್ಪ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ ಎಲ್ಲರೂ. ಯಾರು ಕೊಟ್ಟರೆ ತಾನೇ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಅವರಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ. ವಂಡರ್ಫುಲ್ ಟೆಕ್ನಿಷಿಯನ್ನು, ತುಂಬ ಅದ್ಭುತವಾದ ಒಂದು ಆಲೋಚನೆಗಳಿದೆ. ಇದು ನನ್ನ ಕತೆ ಶುರು ಮಾಡಿದಾಗ ಇದ್ರದ್ದು ಏನೂ ಅಂಶ ಇರಲಿಲ್ಲ. ಎಲ್ಲ ಕುತ್ಕೊಂಡಾಗ ಒಂದು ದೊಡ್ಡ ಅಂಶ ಬಂತು. ಕತೆ ಯಾವ ಲೆವೆಲಿಗೆ ಬಂತು ಅಂದರೆ ನಮಗೆ ಒಂಥರ ಆಶ್ಚರ್ಯ ಆಗೋ ಲೆವೆಲಲ್ಲಿ ಕತೆ ಬಂತು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ 1 ಟಿಕೆಟ್ 2 ಪಿಕ್ಚರ್ ಅಂತ. ಈ ಪಿಕ್ಚರಿಗೆ ಬರೋರಿಗೆ 1 ಟಿಕೆಟ್ ತೊಗೊಂಡ್ರೆ 2 ಫಿಲ್ಮ್ ತೋರಿಸೋದು ಪಿಕ್ಚರ್ ಇದೆ. ಇದು ಮಹಾಲಕ್ಷ್ಮಿ ಮೇಡಮ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿ ತೋರಿಸಿದ್ವಿ. ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಿ. ವಿಭಿನ್ನ ಪಾತ್ರಗಳು ತೋರಿಸ್ತಾ ಇದ್ದೀವಿ. ಮಹಾಲಕ್ಷ್ಮಿ ಮೇಡಮ್ ಇಲ್ಲಿವರೆಗೂ ಬೇರೆ ಥರ ಪಾತ್ರಗಳು ಮಾಡಿದ್ದಾರೆ. ಈ ಪಿಕ್ಚರಲ್ಲಿ ನೀವು ನೋಡಿದ್ರೆ ಮಹಾಲಕ್ಷ್ಮಿ ಮೇಡಮ್ ಶೇಡೇ ಡಿಫ್ರೆಂಟಾಗಿ ಕಾಣುತ್ತೆ. ಮತ್ತು ತಾಯಿ ಒಂದು 3 ಜನ ತಾಯಿಂದಿರು ಬರ್ತಾರೆ. ಅದ್ರಲ್ಲಿ ಹೈಲೈಟ್ ತಾಯಿ ಒಂದು ಮೈನ್ ತಾಯಿ ನಮಗೆ ಬೇಕಾಗಿತ್ತು. ಭಾಳ ಯೋಚನೆ ಮಾಡಿ ಒಂದು 15-20 ಜನಕ್ಕೆ ಮಾತಾಡಿಸಿ ಲಾಸ್ಟ್ ನಿನ್ನೆ ಮಧ್ಯಾಹ್ನ ಸಾಯಂಕಾಲ ಭವ್ಯ ಮೇಡಮ್ ಅವ್ರಿಗೆ ಫೈನಲ್ ಮಾಡಿದ್ವಿ. ನಮ್ಗೆ ಭಾಳ ಸಂತೋಷ ಆಯಿತು. ಭವ್ಯ ಮೇಡಮ್ ನಮಗೆ ನಾವೆಲ್ಲ ಪಿಕ್ಚರ್ ನೋಡ್ಕೊಂಡು ಬೆಳೆದಿರೋರು. ನಮ್ಗೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಅವ್ರಿಗೆ ಒಪ್ಕೊಂಡು ಭಾಳ ಪ್ರೀತಿಯಿಂದ ಒಪ್ಕೊಂಡು ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಪೂಜೆ ಬಂದು ತುಂಬ ಸಂತೋಷ ಆಯಿತು. ಮಹಾಲಕ್ಷ್ಮಿ ಮೇಡಮ್ ಅಷ್ಟೇ ಅಷ್ಟು ಸೀನಿಯರ್ ಆರ್ಟಿಸ್ಟು, ಡೌನ್ ಟು ಅರ್ತ್. ನಾವು ಮನೆಗೆ ಹೋದಾಗ ಕೂರಿಸ್ಬಿಟ್ಟು ಅವ್ರು ಪ್ರೀತಿಯಿಂದ ಮಾತಾಡಿಸಿ ಕಾಫಿ ಟೀ ಕೊಟ್ಟು ಕತೆ ಕೇಳ್ತಿದ್ದಂಗೆ ನೋಡಿ. ಸೀನಿಯರ್ ಆರ್ಟಿಸ್ಟ್ ಅಂದರೆ ಇದಕ್ಕೆ ಹೇಳೋದು. ಕತೆ ನಾನೇ ಹೇಳಿದ್ದು ಮೇಡಮ್ ಎದುರುಗಡೆ. ಕತೆ ಮುಗಿತಿದ್ದಂಗೆ ಫಸ್ಟ್ ಕ್ವಶನ್ ಅವ್ರು ಬಾಯಿಂದ ಬಂದಿದ್ದು ನಿಮ್ದೇನ ಕತೆ ಅಂತ. ಅಂದರೆ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ಗಳು ಹೆಂಗೆ ಹಿಡಿತಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಇದು ಭಾಳ ಕಷ್ಟಪಟ್ಟು ಒಂದು ಸಬ್ಜೆಕ್ಟ್ ಮಾಡಿ ಎಲ್ಲರನ್ನೂ ಸೇರಿಸಿ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಕರೆಸ್ತಾ ಇದ್ದೀನಿ ಪಿಕ್ಚರ್ಗಳಿಗೆ. ಮನೇಲಿ ಇವತ್ತು ಏನೋ ಸೀನಿಯರ್ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅದನ್ನೆಲ್ಲ ಕರೆಸಿ ಒಂದು ವಿಭಿನ್ನವಾದ ಪಾತ್ರ ಮಾಡಿಸ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲ ಮಾಧ್ಯಮದವರು ಪ್ರೋತ್ಸಾಹಿಸಬೇಕು. ಈ ಚಿತ್ರ ಬಿಡುಗಡೆ ಆಗೋವರೆಗೂ ಬಿಡದಂಗೆ ಇದು ಪ್ರಚಾರ ಮಾಡಿ ಇದನ್ನು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಯಿಬಾಬಾ ನನ್ನ ನೆಚ್ಚಿನ ದೇವಸ್ಥಾನದಲ್ಲಿ ಬಂದು ಇವತ್ತು ಮುಹೂರ್ತ ಆಗಿದೆ. ಮೇಡಮ್ ಅವರು ಕ್ಲಾಪ್ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗಲಿ. ನೀವೆಲ್ಲ ಶುಭ ಹಾರೈಸಿ ಪಿಕ್ಚರ್ ಒಳ್ಳೆಯ ಮಟ್ಟದಲ್ಲಿ ಚೆನ್ನಾಗಿ ಚಿತ್ರೀಕರಣ ಮುಗಿದು 100th ಫಂಕ್ಷನ್ಗೂ ಎಲ್ಲ ಸೇರಿಕೊಂಡು ಮತ್ತೆ ಇನ್ನೊಂದ್ಸಲಿ ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.